ಸೋಮವಾರದಿಂದ ಶುಕ್ರವಾರ ರಾತ್ರಿ 9:30ಕ್ಕೆ. ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇದೇ ಆಗಸ್ಟ್ 16ಕ್ಕೆ ಬಿಗ್ ಬಾಸ್ ಆರಂಭ. ಬಿಗ್ ಬಾಸ್ ತಂಡದಿಂದ ಅಧಿಕೃತ ಘೋಷಣೆ. 15 ದಿನ ಅಗ್ನಿ ಪರೀಕ್ಷೆ ದಿ ಆರ್ಭಟ. ಏನಿದು ಬಿಗ್ ಬಾಸ್ 13ರ ಮೆಗಾ ಅಪ್ಡೇಟ್, ಇವೆಲ್ಲವನ್ನ ನೋಡೋಣಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 12 ಜೊತೆಗೆ ಗಿಲ್ಲಿ ನಟ ಮಾಡಿದಂಥ ಹವಾ ಇದೆಯಲ್ಲ, ಅದು ಮಾಸುವ ಮುನ್ನವೇ ಬಿಗ್ ಬಾಸ್ ಸೀಸನ್ 12 ಕಂಪ್ಲೀಟ್ ಆಗಿದ್ದು, ವಿನ್ನರ್ ಅನೌನ್ಸ್ ಆಗಿದ್ದು, ಗಿಲ್ಲಿ ಟ್ರೋಫಿ ಹಿಡಿದಿದ್ದು ಇದೇ 2026ರ ಜನವರಿ 18ರಂದು. ಜನವರಿ 18 ಆಗಿ ಇದೀಗ ಆಗಸ್ಟ್ 4 ಆಗಿದೆ. ಆಗಸ್ಟ್ 16ಕ್ಕೆ ಮತ್ತೊಮ್ಮೆ ಇದೀಗ ಬಿಗ್ ಬಾಸ್ ಸೀಸನ್ 13 ಅಧಿಕೃತವಾಗಿ ಟೆಲಿಕಾಸ್ಟ್ ಆಗತ್ತೆ. ಅಧಿಕೃತವಾಗಿ ಆಟ ಕೂಡ ಪ್ರಾರಂಭವಾಗುತ್ತೆ. ಹೀಗಾಗಿ ಬಿಗ್ ಬಾಸ್ ತಂಡ ಕೂಡ ಇದೀಗ 2ನೇ ಅಧಿಕೃತ ಪ್ರೋಮೋ ಕೂಡ ಹಂಚಿಕೊಂಡಿದೆ. ಆ ಪ್ರೋಮೋ ಸಖತ್ತಾಗಿದೆ. ಪ್ರೋಮೋದಲ್ಲಿ ಬಿಗ್ ಬಾಸ್ನ ಹೊಸ ವರ್ಷನ್ ಆಗಿರುವಂಥ ಅಥವಾ ಮೊದಲ ವರ್ಷನ್ ಆಗಿರುವಂಥ ಅಗ್ನಿ ಪರೀಕ್ಷೆಯ ಆಟ ಕೂಡ ಪ್ರಾರಂಭ ಆಗುತ್ತೆ ಅನ್ನುವಂಥ ಅಧಿಕೃತ ಮಾಹಿತಿ ಕೂಡ ಹಂಚಿಕೊಂಡಿದೆ. ಅದರಲ್ಲಿ ಮುಖ್ಯವಾಗಿ 2 ಮಾಹಿತಿಯನ್ನು ನಾವು ಕೂಡ ಗಮನಿಸಲೇಬೇಕು. ಒಂದು, ಬಿಗ್ ಬಾಸ್ ಸೀಸನ್ ಆಯ್ಕೆ ಆಗುವಲ್ಲಿ ಲಕ್ಷಾಂತರ ಜನ ತಮ್ಮ ವಿಡಿಯೋಗಳನ್ನ ಕೂಡ ಸೆಂಡ್ ಮಾಡಿದ್ರು ಬಿಗ್ ಬಾಸ್ ತಂಡಕ್ಕೆ. ಅದರಲ್ಲಿ ಆಯ್ಕೆಯಾದಂಥ ಕೆಲವೊಬ್ಬ ಕಾಮನ್ ಮ್ಯಾನ್ಗಳನ್ನ ಬಿಗ್ ಬಾಸ್ ಸೀಸನ್ ಫೈನಲಿಗೆ, ಅಂದರೆ ಬಿಗ್ ಬಾಸ್ ಸೀಸನ್ ಟಿವಿ ಶೋ ಇರುತ್ತಲ್ಲ, ಅಧಿಕೃತವಾಗಿ ಕಿಚ್ಚ ಸುದೀಪ್ ಅವರು ನಡೆಸಿಕೊಳ್ಳುವಂಥ ಅಧಿಕೃತ ಶೋ ಸೆಪ್ಟೆಂಬರ್ 5ರಿಂದ ಪ್ರಾರಂಭವಾಗುತ್ತೆ. ಆ ಸೆಪ್ಟೆಂಬರ್ 5ರ ಪ್ರೋಗ್ರಾಮಿಗೆ ಅಥವಾ ಕಾರ್ಯಕ್ರಮಕ್ಕೆ ಅಥವಾ ಶೋಗೆ ಈಗಿನ ಅಗ್ನಿ ಪರೀಕ್ಷೆಯಲ್ಲಿ ಆಯ್ಕೆಯಾದಂಥ 4 ಅಥವಾ 5 ಕ್ಯಾಂಡಿಡೇಟ್ಗಳನ್ನ ಆಯ್ಕೆ ಮಾಡಲಾಗತ್ತೆ ಅನ್ನುವಂಥ ಪ್ರೋಮೋ ಕೂಡ ಬಿಡುಗಡೆಯಾಗಿದೆ. ಆ ಪ್ರೋಮೋದಲ್ಲಿ ಎಷ್ಟು ಜನ ಸೆಲೆಕ್ಟ್ ಆಗ್ತಾರೆ ಅನ್ನುವಂಥ ಮಾಹಿತಿ ಇಲ್ಲ. ಆದರೆ ಪ್ರೋಮೋದಲ್ಲಿ ಸಿಕ್ಕಂಥ ಅಥವಾ ಪ್ರೋಮೋದಲ್ಲಿ ಬಿಗ್ ಬಾಸ್ ತಂಡ ಘೋಷಣೆ ಮಾಡಿದಂಥ ಅಧಿಕೃತ ಮಾಹಿತಿ ಅಂದರೆ ಆಗಸ್ಟ್ 16ರಿಂದ ಅಗ್ನಿ ಪರೀಕ್ಷೆಯ ಆಟ ಶುರುವಾಗುತ್ತೆ. ಅಗ್ನಿ ಪರೀಕ್ಷೆಯ ಆಟ ರವಿವಾರ ಅಂದರೆ ಆಗಸ್ಟ್ 16 ರಾತ್ರಿ 9 ಗಂಟೆಗೆ ರವಿವಾರ ಪ್ರಾರಂಭವಾಗುತ್ತೆ. ಜೊತೆಗೆ ಸೋಮವಾರದಿಂದ ಶುಕ್ರವಾರ ತನಕ ರಾತ್ರಿ 9:30 ಗಂಟೆಗೆ ವಾರದ 5 ದಿನ ಕೂಡ ಬಿಗ್ ಬಾಸ್ನ ಈ ಅಗ್ನಿ ಪರೀಕ್ಷೆಯ ಆಟ ಟಿವಿಯಲ್ಲಿ ನೀವು ನೋಡಬಹುದು. ಅಷ್ಟರ ಮಟ್ಟಿಗೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಆಟ ಮುಂದಿನ ಹಂತಕ್ಕೆ ಸೆಪ್ಟೆಂಬರ್ 5ಕ್ಕೆ ಬಿಗ್ ಬಾಸ್ ದೊಡ್ಡ ಆಟ ಎಲ್ಲವೂ ಕೂಡ ಜನರು ಕಣ್ ತುಂಬಿಸಿಕೊಳ್ಳಬಹುದು. ಹಾಗಾದ್ರೆ ಬಿಗ್ ಬಾಸ್ನ ಅಗ್ನಿ ಪರೀಕ್ಷೆಯ ಆಟ ಎಷ್ಟು ದಿನ ನಡೆಯುತ್ತೆ ನೋಡಿ. ಆಗಸ್ಟ್ 16ಕ್ಕೆ ಅಧಿಕೃತವಾಗಿ ಅನೌನ್ಸ್ ಆಗುತ್ತೆ. ಯಾರ್ಯಾರು ರೆಸ್ಯೂಮ್ ಸೆಂಡ್ ಮಾಡೋದು, ಯಾರ್ಯಾರು ವಿಡಿಯೋ ಕಾಲ್ಸ್ ಎಲ್ಲವೂ ಕೂಡ ಒಂದು 9 ಗಂಟೆಯಿಂದ 10:30 ಗಂಟೆ ತನಕ ಎಲ್ಲವೂ ಕೂಡ ಅರೇಂಜ್ ಆಗುತ್ತೆ. ಆ ಕಾರ್ಯಕ್ರಮದಲ್ಲಿ ಗೆಸ್ಟ್ಗಳನ್ನ ಕೂಡ ಜಡ್ಜಸ್ಗಳನ್ನ ಕೂಡ ವೆಲ್ಕಮ್ ಮಾಡಲಾಗುತ್ತೆ. ಬಿಗ್ ಬಾಸ್ 2013ನೇ ಸೀಸನ್ ಇದೆಯಲ್ಲ, ಈ ಬಿಗ್ ಬಾಸ್ 13ನೇ ಸೀಸನ್ ಯಾವಾಗ ಆರಂಭ ಆಯಿತು, ಎಷ್ಟೆಲ್ಲ ಜನ ರೆಸ್ಯೂಮ್ ಕಳಿಸಿದ್ರು, ಡಾಟಾ ಕೊಟ್ಟರು ಅಥವಾ ವಿಡಿಯೋಗಳು ಕಳಿಸ್ಕೊಟ್ರು, ಅವು ಹೇಗೆ ಫಿಲ್ಟರ್ ಮಾಡಲಾಯಿತು, ಕೊನೆಗೆ ಮನೆಯ ಒಳಗೆ ಹೋಗುವಂಥ ಕ್ಯಾಂಡಿಡೇಟ್ಗಳು ಯಾರು ಎನ್ನುವಂಥ ಒಂದು ಮೊದಲ ಹಂತದ ಪ್ರಕ್ರಿಯೆ ಆಗಸ್ಟ್ 16ಕ್ಕೆ ಟೆಲಿಕಾಸ್ಟ್ ಆಗುತ್ತೆ. ಜಡ್ಜಸ್ಗಳನ್ನ ಕೂಡ ವೆಲ್ಕಮ್ ಮಾಡಲಾಗುತ್ತೆ. ಜೊತೆಗೆ ಈ ಅಗ್ನಿ ಪರೀಕ್ಷೆ ಆಟದ ಆಂಕರ್ ಆಗಿ ನಿರಂಜನ್ ದೇಶಪಾಂಡೆ ಅವರು ತಮ್ಮ ಕಾರ್ಯವನ್ನು ಮಾಡ್ತಾರೆ. ಇಷ್ಟು ಕೆಲಸ ಆಗಸ್ಟ್ 16ಕ್ಕೆ 9 ಗಂಟೆಗೆ ಪ್ರಸಾರ ಆಗುತ್ತೆ. ಸೋಮವಾರದಿಂದ ಆಗಸ್ಟ್ 17ರಿಂದ ಸೆಪ್ಟೆಂಬರ್ 4ರ ತನಕ, ಸೋಮವಾರದಿಂದ ಶುಕ್ರವಾರ ತನಕ ಅಂದರೆ 15 ದಿನಗಳ ಕಾಲ ಈ ಅಗ್ನಿ ಪರೀಕ್ಷೆ ಆಟ ಟೆಲಿಕಾಸ್ಟ್ ಆಗುತ್ತೆ. ಅಂದರೆ 4,000 ಜನರು ತಮ್ಮ ವಿಡಿಯೋಗಳನ್ನ ಕಳಿಸಿದ್ರು, ಲಕ್ಷಾಂತರ ಜನರು ವಿಡಿಯೋಗಳನ್ನ ಕಳಿಸಿದ್ರು. ಅದಕ್ಕೆ ಬಿಗ್ ಬಾಸ್ ತಂಡ 4,000 ಜನರಿಗೆ ಮೇಲನ್ನು ರಿಸೀವ್ ಮಾಡಿ ರಿಪ್ಲೈ ಮಾಡಿತ್ತು. ಆ 4,000 ಜನರಲ್ಲಿ ಫೋನ್ ಮುಖಾಂತರ ಮಾತನಾಡಿಕೊಂಡು ಎಲ್ಲವೂ ಕಮ್ಯುನಿಕೇಶನ್ ಆಗಿ 4,000 ಜನರಲ್ಲಿ 300 ಜನರನ್ನ ಅಧಿಕೃತವಾಗಿ 1-to-1 ಮಾತಾಡಲಿಕ್ಕೆ ಬಿಡದಿಗೆ ಕೂಡ ಕರೆಸಿಕೊಂಡಿತು. ಆ 300 ಜನರ ನೇರ ಸಂದರ್ಶನ ಆದ ನಂತರ 300 ಜನರ ಪೈಕಿ, ಕಾಮನ್ ಮ್ಯಾನ್ಗಳ ಪೈಕಿ 60 ಜನರನ್ನ ಆಯ್ಕೆ ಮಾಡಿ ಬಿಡದಿಯಲ್ಲಿ ಕೂಡ ಹಾಕಲಾಗಿದೆ, ಬಿಡದಿಗೆ ಕರೆಸಿಕೊಳ್ಳಲಾಗಿದೆ. ಆ ಬಿಡದಿಯಲ್ಲಿ ಕರೆಸಿಕೊಂಡಂತ ಕಾಮನ್ ಮ್ಯಾನ್ಗಳಲ್ಲಿ, ಅಂದ್ರೆ ಬಿಗ್ ಬಾಸ್ ಶೋ ಆಗುತ್ತಲ್ಲ, ಆ ಜಾಗಕ್ಕೆ ಕರೆಸಿಕೊಂಡ ಬಿಗ್ ಬಾಸ್ ತಂಡ ಇದೀಗ 60 ಜನರಲ್ಲಿ 4ರಿಂದ 5 ಜನರನ್ನ ಫೈನಲ್ ಆಗಿ ಆಯ್ಕೆ ಮಾಡುತ್ತೆ. ಆ ಆಯ್ಕೆ ಆದಂಥ 5 ಅಭ್ಯರ್ಥಿಗಳು, ಮೇ ಬಿ 4ರಿಂದ 5 ಅಭ್ಯರ್ಥಿಗಳು ಸೆಪ್ಟೆಂಬರ್ 5ಕ್ಕೆ ಅಧಿಕೃತವಾಗಿ ಬಿಗ್ ಬಾಸ್ ಮನೆಯ ಒಳಗೆ ಸುದೀಪ್ ಅವರು ಕಳಿಸ್ಕೊಡ್ತಾರೆ.
ಆ 60 ಜನರ ಪೈಕಿ 30 ಜನ ಮತ್ತು 30 ಜನ ಎನ್ನುವಂಥ 2 ತಂಡಗಳಾಗಿ ವಿಭಾಗ ಮಾಡಲಾಗಿದೆ. ನಿನ್ನೆ ತಡರಾತ್ರಿ ಅಥವಾ ನಿನ್ನೆ ಸಂಜೆಯಿಂದ ಒಂದು ಸ್ಪರ್ಧೆ ಕೂಡ ಏರ್ಪಡಿಸಲಾಗಿತ್ತು. 30 ಜನರಿಗೆ 15 ನಿಮಿಷಗಳ ಮ್ಯಾಕ್ಸಿಮಮ್ ಕಾಲಾವಕಾಶವನ್ನು ನೀಡಿ ಅವರಿಗೆ ತಮ್ಮ ಒಂದು ಟ್ಯಾಲೆಂಟನ್ನು ಹೊರಗಾಗಲಿಕ್ಕೆ, ತಮ್ಮನ್ನು ತಾವು ಪ್ರೂವ್ ಮಾಡಿಕೊಳ್ಳಿಕ್ಕೆ ಮತ್ತು ಯಾಕೆ ಬಿಗ್ ಬಾಸ್ ಮನೆಗೆ ಹೋಗಬೇಕು ಮತ್ತು ಯಾವ ರೀತಿಯಲ್ಲಿ ಜನರನ್ನು ರಂಜನೆ ಮಾಡಬಹುದು ಎನ್ನುವಂಥ ಒಂದು ಟಾಸ್ಕ್ ಅನ್ನು ಅವರಿಗೆ ಕೊಡಲಾಯಿತು. ನಿನ್ನೆ ಆದಂಥ ಟಾಸ್ಕ್ ಅಥವಾ ನಿನ್ನೆವಾದಂಥ ಒಂದು ಸ್ಟೇಜ್ ಕಾರ್ಯಕ್ರಮ ಇವತ್ತು ಬೆಳಗ್ಗೆ ತನಕ ಆಗಿತ್ತು, ಬೆಳಗ್ಗೆ 4 ಗಂಟೆ ತನಕ ಆಗಿತ್ತು. ಆ ಒಂದು ಆಟದಲ್ಲಿ, ಆ ಒಂದು ಕಾರ್ಯಕ್ರಮದಲ್ಲಿ, ಆ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಅನ್ನು ನೋಡಿ ಜಡ್ಜ್ ಮಾಡ್ತಾ ಇದ್ದಂಥವರು ಇದೇ ಬಿಗ್ ಬಾಸ್ ಸೆಕೆಂಡ್ ಸೀಸನ್ನ ವಿನ್ನರ್ ಆಗಿರುವಂಥ ಶ್ರುತಿ ಅವರು, ಜೊತೆಗೆ ಬಿಗ್ ಬಾಸ್ 10ನೇ ಸೀಸನ್ನ ಸೆಕೆಂಡ್ ರನ್ನರ್ ಅಪ್ ಆದಂಥ ಸಂಗೀತಾ ಶೃಂಗೇರಿ ಅವರು, ಜೊತೆಗೆ ಬಿಗ್ ಬಾಸ್ನ ವಿನ್ನರ್ ಆದಂಥ ಚಂದನ್ ಶೆಟ್ಟಿ ಅವರು, ಜೊತೆಗೆ ಬಿಗ್ ಬಾಸ್ನ ಸ್ಟ್ರಾಂಗ್ ಸ್ಪರ್ಧೆ ಆಗಿದ್ದಂಥ ವಿನಯ್ ಗೌಡ ಅವರು. ಹೀಗಾಗಿ 4 ಜನ ಜಡ್ಜಸ್ ಅವರ ಮುಂದೆ ಈ 30 ಜನ ಸ್ಪರ್ಧಿಗಳು, ಅಂದರೆ ಮೊದಲ ವಿಭಾಗದ ಸ್ಪರ್ಧಿಗಳು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಿ ತಮ್ಮ ಟ್ಯಾಲೆಂಟ್ ಅನ್ನು ಹೊರಹಾಕಿದ್ರು. ಅದರಲ್ಲಿ ಯಾವ ಜಡ್ಜಸ್ ನಿಂದ ಸ್ಪರ್ಧಿ 3 ಎಸ್ ಅನ್ನು ಪಡ್ಕೋತಾನಲ್ಲ, ಅಂದ್ರೆ 4 ಜನ ಜಡ್ಜಸ್ ಇರ್ತಾರೆ, 4 ಜನ ಜಡ್ಜಸ್ಗಳು ಎಸ್ ಅಫ್ಕೋರ್ಸ್ ಎಸ್ ಎನ್ನುವಂತ ಒಂದು ಬೋರ್ಡ್ ಅನ್ನು ಹಿಡಿದ್ಬಿಟ್ರೆ, ಪ್ಲೇ ಕಾರ್ಡ್ ಅನ್ನು ಹಿಡಿದ್ಬಿಟ್ರೆ ಅವ್ರು ನೇರವಾಗಿ ಬಿಗ್ ಬಾಸ್ ನ ಮನೆಯ ಒಳಗೆ ಹೋಲಿಕೆ ಅರ್ಹತೆಯನ್ನು ಪಡ್ಕೋತಾರೆ. ಮ್ಯಾಕ್ಸಿಮಮ್ ಕನಿಷ್ಠ ಅಂದ್ರೂ ಕೂಡ 3 ಜನ ಜಡ್ಜಸ್ ಗಳಿಂದ ಎಸ್ ಎನ್ನುವಂತ ಪ್ಲೇ ಕಾರ್ಡ್ ಬಟನ್ ಸಿಕ್ಬಿಟ್ರೆ ಅವರು ಮುಂದಿನ ಹಂತಕ್ಕೆ ಹೋಗ್ತಾರೆ. ಅಂದ್ರೆ ಸೆಪ್ಟೆಂಬರ್ 5ಕ್ಕೆ ಬಿಗ್ ಬಾಸ್ ಮನೆಯ ಒಳಗೆ ಹೋಗುವಂತ ಅರ್ಹತೆಯನ್ನು ಗಿಟ್ಟಿಸ್ಕೊಂಡಿರ್ತಾರೆ. ಆದ್ರೆ 2 ಸಿಕ್ತಪ್ಪ, 1 ಸಿಕ್ಕರೆ ಅವರು ನೇರವಾಗಿ ಬಿಗ್ ಬಾಸ್ ಬಿಡದಿಯ ರೆಸಾರ್ಟ್ ನಿಂದ ತಮ್ಮ ಮನೆಗೆ ಹೋಗಬಹುದು. ಹಾಗಾಗಿ ನಿನ್ನೆ ಆದಂತ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಅಲ್ಲಿ ಇಬ್ಬರು ಮನೆಯ ಒಳಗೆ ಹೋಗ್ಲಿಕ್ಕೆ ಅರ್ಹತೆಯನ್ನ ಪಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಆಲ್ರೆಡಿ 30 ಜನರ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಮುಗಿದಿದೆ, ಇನ್ನೂ 30 ಜನರ ಸ್ಟೇಜ್ ಪರ್ಫಾರ್ಮೆನ್ಸ್ ಬಾಕಿ ಇದೆ. ಇವತ್ತೊಂದಿನ ಗ್ಯಾಪ್ ಇದ್ದ ಕಾರಣಕ್ಕಾಗಿ ಜಡ್ಜಸ್ ಗಳಿಗೆ ರೆಸ್ಟ್, ಮತ್ತು ನಾಳೆ ಸಂಜೆ ಇದೇ ಒಂದು ಕಾರ್ಯಕ್ರಮ ಆಗುತ್ತೆ. ಸ್ಟೇಜ್ ಪರ್ಫಾರ್ಮೆನ್ಸ್ ಅಲ್ಲಿ ಇನ್ನುಳಿದಂತ 30 ಸ್ಪರ್ಧಿಗಳ ಸ್ಟೇಜ್ ಪರ್ಫಾರ್ಮೆನ್ಸ್ ಆದ ನಂತರ ಅಲ್ಲಿ ಎಷ್ಟು ಜನ ಸೆಲೆಕ್ಟ್ ಆಗ್ತಾರೆ, 2 ಆಗ್ತಾರ, 3 ಜನ ಆಗ್ತಾರ, 5 ಜನ ಆಗ್ತಾರೆ, ಎಷ್ಟು ಜನ ಟೋಟಲಿ ಪೆಂಡಿಂಗ್ ಇದ್ದಂತ ಎಲ್ಲರನ್ನೂ ಸೇರಿಸಿ ಎಷ್ಟು ಜನ ಬಿಗ್ ಬಾಸ್ ಮನೆಯ ಒಳಗಡೆ ಹೋಲಿಕೆ ಅರ್ಹತೆಯನ್ನು ಪಡ್ಕೋತಾರೆ ಕಾದು ನೋಡಬೇಕು. ಒಟ್ಟಾರೆಯಾಗಿ 4,000 ಜನರಿಗೆ ಬಿಗ್ ಬಾಸ್ ತಂಡದಿಂದ ರಿಪ್ಲೈ ಬಂದಿತ್ತು. ಆ 4,000 ಜನರ ಪೈಕಿ 300 ಜನರನ್ನ ಕರೆಸಿಕೊಂಡು 1 to 1 ಮಾತನಾಡಿ ಆ 300 ಜನರ ಪೈಕಿ 60 ಜನರನ್ನ ಫೈನಲ್ ಆಗಿ ಬಿಡದಿಯ ಒಂದು ಬಿಗ್ ಬಾಸ್ ಹತ್ತಿರ ಕರ್ಕೊಂಡು ಹೋಗಿದ್ದಾರೆ. ಅದಾದ ನಂತರ 60ರಲ್ಲಿ 30 ಮತ್ತು 30 ಸ್ಪರ್ಧಿಗಳ ವಿಭಾಗವನ್ನು ಮಾಡಿ ನಿನ್ನೆ 30 ಸ್ಪರ್ಧಿಗಳ ಸ್ಟೇಜ್ ಪರ್ಫಾರ್ಮೆನ್ಸ್ಗೆ ಅವಕಾಶವನ್ನು ಕೊಟ್ಟು 15 ನಿಮಿಷಗಳ ಕಾಲ ಅವಕಾಶವನ್ನು ಕೊಟ್ಟು ಅವರಲ್ಲಿ 15 ನಿಮಿಷಗಳಲ್ಲಿ ತಮ್ಮ ಒಂದು ಪ್ರೂವ್ ಅನ್ನು ಮಾಡ್ಕೊಳ್ಬೇಕು ಎನ್ನುವಂತ ಟಾಸ್ಕ್ ಕೊಟ್ಟಾಗ ಅವರೆಲ್ಲರೂ ಕೂಡ ಪರ್ಫಾರ್ಮ್ ಮಾಡಿದರೆ ಅದರಲ್ಲಿ 2 ಸೆಲೆಕ್ಟ್ ಆಗಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಜೊತೆಗೆ ನಾಳೆ ಸಂಜೆ ಕೂಡ ಮತ್ತೊಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಇದೆ. ಇನ್ನುಳಿದಂತ 30 ಸ್ಪರ್ಧಿಗಳ ಪೈಕಿ ಯಾರು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟು 3 ಅಥವಾ 4 ಎಸ್ ಅನ್ನು ಪಡ್ಕೋತಾರೆ ಅವರು ಕೂಡ ಮುಂದಿನ ಹಂತಕ್ಕೆ ಅಂದ್ರೆ ಸೆಪ್ಟೆಂಬರ್ 5ಕ್ಕೆ ಅಧಿಕೃತವಾಗಿ ಮನೆಯ ಒಳಗೆ ಹೋಗ್ತಾರೆ. ಒಟ್ಟಾರೆಯಾಗಿ 4,000ದಿಂದ 4 ಜನ ಅಭ್ಯರ್ಥಿಗಳು ಮನೆಯ ಒಳಗೆ ಹೋಗುವಂತ ಸಾಧ್ಯತೆ ಇದೆ. ಮುಖ್ಯವಾಗಿ ಜಡ್ಜಸ್ಗಳಾಗಿ ಈ ಅಗ್ನಿ ಪರೀಕ್ಷೆ ಆಟದಲ್ಲಿ ಜಡ್ಜಸ್ಗಳಾಗಿ ನೇಮಕ ಆದಂತರು ಶ್ರುತಿ, ಸಂಗೀತಾ ಶೃಂಗೇರಿ, ವಿನಯ್ ಗೌಡ ಮತ್ತು ಚಂದನ್ ಶೆಟ್ಟಿ. ನಿರೂಪಕರಾಗಿ ಆಯ್ಕೆಯಾದಂತರು ಅಥವಾ ನಿರೂಪಕರಾಗಿ ಕೆಲಸ ಮಾಡ್ತಾ ಇದ್ದಂತರು ಇದೀಗ ನಿರಂಜನ್ ದೇಶಪಾಂಡೆ. ಇದೇ ಆಗಸ್ಟ್ 16 ರವಿವಾರ 9 ಗಂಟೆಗೆ ಬಿಗ್ ಬಾಸ್ 13ರ ಕಾನ್ಸೆಪ್ಟ್ ಕಾರ್ಯಕ್ರಮ ಅಗ್ನಿ ಪರೀಕ್ಷೆ ಹೇಗೆ ಹುಟ್ಕೋತೇನೆ ಅಂತ ಒಂದು ಕಾನ್ಸೆಪ್ಟ್ ಪ್ರಸಾರ ಆಗುತ್ತೆ. ಸೋಮವಾರದಿಂದ ಶುಕ್ರವಾರ ತನಕ ರಾತ್ರಿ 9:30ಕ್ಕೆ ಈ ಅಗ್ನಿ ಪರೀಕ್ಷೆ ಆಟ, ಸ್ಟೇಜ್ ಪರ್ಫಾರ್ಮೆನ್ಸ್ ಆಟ, ಯಾರು ಸೆಲೆಕ್ಟ್ ಆದ್ರು, ಯಾರು ಯಾವ ಥರ ಪರ್ಫಾರ್ಮ್ ಮಾಡೋದು ಅಂತ ಒಂದು ಶೋ ಸೋಮವಾರ ಆಗಸ್ಟ್ 17ರಿಂದ ಟೆಲಿಕಾಸ್ಟ್ ಆಗುತ್ತೆ. ಅಂದರೆ ಆಗಸ್ಟ್ 16ಕ್ಕೆ ನಾರ್ಮಲಿ 9 ಗಂಟೆಗೆ ಒಂದಿನ ಪ್ರಸಾರ ಆಗುತ್ತೆ. ಆದರೆ ಸೋಮವಾರದಿಂದ ಅರ್ಧ ಗಂಟೆ ಲೇಟಾಗಿ 9:30 ಗಂಟೆಯಿಂದ ಅದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಅಧಿಕೃತವಾಗಿ ಪ್ರಸಾರ ಆಗುತ್ತೆ. ಆಗಸ್ಟ್ 17ರಿಂದ ಸೆಪ್ಟೆಂಬರ್ 4 ಅಂದರೆ ಸೆಪ್ಟೆಂಬರ್ 4ರ ತನಕ ಅಂದರೆ ಟೋಟಲಿ 15 ದಿನಗಳ ಕಾಲ ಈ ಸ್ಟೇಜ್ ಪರ್ಫಾರ್ಮೆನ್ಸ್ಗಳು ಜಡ್ಜಸ್ಗಳು ಏನು ಕಾಮೆಂಟ್ ಮಾಡ್ತಾರೆ ಮತ್ತು ಬಂದಂಥ 60 ಅಭ್ಯರ್ಥಿಗಳು, ಸೆಲೆಕ್ಟ್ ಆದಂಥ 60 ಅಭ್ಯರ್ಥಿಗಳು ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಆಟ ಆಡಿದ್ರು, ಹೇಗೆ ಜನರ ರಂಜನೆ ಮಾಡ್ಲಿಕ್ಕೆ ಮಾಡಿದ್ರು, ಯಾರು ಜನರ ಅಭಿಪ್ರಾಯದ ಪ್ರಕಾರ ಯಾರು ಇವರು ಸೆಲೆಕ್ಟ್ ಆಗ್ಬೋದಿತ್ತು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ತಿಳಿಸಬಹುದು. ಆದರೆ ಈಗಾಗಲೇ ಒಂದು ಹಂತದ ಕಾರ್ಯಕ್ರಮ ಹೋಗಿದೆ, ಮತ್ತೊಂದು ಹಂತದ ಕಾರ್ಯಕ್ರಮ ಇದೆ, ಸ್ಟೇಜ್ ಪರ್ಫಾರ್ಮೆನ್ಸ್ ಕಾರ್ಯಕ್ರಮ ಇದೆ. ಹೀಗಾಗಿ ಈ 60 ಜನರಲ್ಲಿ ಎಷ್ಟು ಜನ ಹೋಗ್ತಾರೆ ಇವೆಲ್ಲವೂ ಕೂಡ ಸೆಪ್ಟೆಂಬರ್ 17ರಿಂದ ರಾತ್ರಿ 9:30ರಿಂದ ಅದು ಟೆಲಿಕಾಸ್ಟ್ ಕೂಡ ಆಗುತ್ತೆ. ಏನೇ ಆಗಲಿ 15 ದಿನಗಳ ಕಾಲ ಅಗ್ನಿ ಪರೀಕ್ಷೆ ಎನ್ನುವಂಥ ಹೊಸ ಬಿಗ್ ಬಾಸ್ನ ಪ್ರಾರಂಭಿಕ ಆಟ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಗೆದ್ದಂಥವರು, ಇಲ್ಲಿ ಸೆಲೆಕ್ಟ್ ಆದಂಥವರು ಬಿಗ್ ಬಾಸ್ ಸೀಸನ್ 13ರ
ಶನಿವಾರ ಸೆಪ್ಟೆಂಬರ್ 5ರಂದು ಒಬ್ಬೊಬ್ಬರಾಗಿ ಬಿಗ್ ಬಾಸ್ ಮನೆಗೆ ಸುದೀಪ್ ಅವರು ಕಳಿಸ್ಕೊಡ್ತಾರೆ. ಮುಖ್ಯ ಅಪ್ಡೇಟ್ ಅಂದ್ರೆ ಇದೇ ಆಗಸ್ಟ್ 16ರಂದು ರವಿವಾರ ಬಿಗ್ ಬಾಸ್ ಸೀಸನ್ 13 ಅಗ್ನಿ ಪರೀಕ್ಷೆಯ ಮೊದಲ ಆಟ ಆಗಸ್ಟ್ 16ಕ್ಕೆ ಅಧಿಕೃತವಾಗಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ರಾತ್ರಿ 9 ಗಂಟೆಗೆ ಪ್ರಸಾರ ಆಗುತ್ತೆ ಅನ್ನುವಂಥ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಇರುವಂಥ ಪ್ರೋಮೋ ಇದೀಗ ಕಲರ್ಸ್ ಕನ್ನಡ ವಾಹಿನಿ ಅಪ್ಡೇಟ್ ಅನ್ನು ಮಾಡಿದೆ. ಮುಂದಿನ ದಿನಗಳಲ್ಲಿ ಯಾರ್ಯಾರು ಹೋಗಬಹುದು ಎನ್ನುವಂಥ ಲೆಕ್ಕಾಚಾರ ಎಲ್ಲವೂ ಕೂಡ ತಿಳಿದು ಬರುತ್ತೆ. ಆದರೆ ಒಂದು ಲೆಕ್ಕದ ಪ್ರಕಾರ ಕೆಲವೊಬ್ಬರು ರಿಯಾಲಿಟಿ ಶೋಗಳ ಮುಖಾಂತರ, ಕೆಲವೊಬ್ಬರು ಸಿನಿಮಾ, ಕೆಲವೊಬ್ಬರು ಪಾಲಿಟಿಕ್ಸ್ ಇಂದ, ಕೆಲವೊಬ್ಬರು ಸೀರಿಯಲ್ಗಳಿಂದ ಬರ್ತಾರೆ. ಆದರೆ ಕಾಮನ್ ಮ್ಯಾನ್ಗಳಾಗಿ ಬರುವಂಥವರು ಈ ಸೋಷಿಯಲ್ ಮೀಡಿಯಾದಲ್ಲಿ ಹವಾ ಮಾಡಿದಂಥವ್ರ ಅಮುಕು JP ಮತ್ತು ಗಂಗಾ ಎನ್ನುವಂಥ ಸ್ಪರ್ಧಿಗಳು ಕೂಡ ಈಗ ಮೊದಲ ದಿನದಲ್ಲಿ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಈ ಮೂರಲ್ಲಿ ಯಾರಾದ್ರೊಬ್ರು ಬಿಗ್ ಬಾಸ್ ಮನೆ ಒಳಗೆ ಬರ್ಬೋದಾ? ಕಾದು ನೋಡೋಣ. ಆಗಸ್ಟ್ 16ರಿಂದ ಅಧಿಕೃತವಾಗಿ ಎಲ್ಲದಕ್ಕೂ ಕೂಡ ತೆರೆ ಬೀಳುವಂಥ ಅವಕಾಶ, ಜೊತೆಗೆ ಇಲ್ಲಿ ಕೂಡ ಬಿಗ್ ಬಾಸ್ ಮನೆ ಒಳಗೆ ಹೋಗ್ತಾರೆ ಅನ್ನುವಂಥ ಗುಮಾನಿ ಇದೆ. ಸೆಪ್ಟೆಂಬರ್ 5ಕ್ಕೆ ಗಿಲ್ಲಿ ಬರ್ತಾರೆ. 1 ಅಥವಾ 2 ದಿನ ಇರ್ತಾರ, 1 ವಾರ ಇರ್ತಾರ, ಎಲ್ಲವೂ ಕೂಡ ಕಾದು ನೋಡಬೇಕು. ಗಿಲ್ಲಿ ತನ್ನ ಪಳಾರ್ ಸಿನಿಮಾದ ಶೂಟಿಂಗ್ ನಲ್ಲಿ ಬಿಜಿ ಆಗಿರುವ ಕಾರಣಕ್ಕಾಗಿ ಅವರು ಜಡ್ಜಸ್ ಆಗಿ ನೇಮಕ ಆಗುವಂತ ಸಾಧ್ಯತೆ ಇತ್ತು. ಆದ್ರೆ ಅವರು ಸ್ವಲ್ಪ ದೂರ ಇದ್ದಾರೆ, ಶೂಟಿಂಗ್ ಅಲ್ಲಿ ಬಿಜಿ ಇದ್ದಾರೆ. ನೋಡ್ಬೇಕು ಮುಂದಿನ ದಿನಗಳು ಯಾವ ರೀತಿಯಲ್ಲಿ ಎಂಟ್ರಿ ನೋಡ್ತಾರೆ ಕೂಡ ಕಾದು ನೋಡೋಣ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.